ವೆಲ್ಕಮ್ ಟು ಸ್ವರ್ಣಾಮೃತ ಚಾನಲ್. ಸ್ವರ್ಣಾಮೃತ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಡ್ರೈ ಫ್ರೂಟ್ ಲಾಡು ಅಥವಾ ಸ್ಲೈಸ್. ಇದು ರುಚಿಗೆ ಮಾತ್ರವಲ್ಲ, ಆರೋಗ್ಯಕ್ಕೂ ಕೂಡ ಸಂಜೀವಿನಿ. ಇದರಲ್ಲಿ ಡ್ರೈ ಫ್ರೂಟ್ಸ್ ಇರೋದ್ರಿಂದ ದೇಹಕ್ಕೆ ತಕ್ಷಣ ಶಕ್ತಿ ಕೊಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯಾವುದೇ ಸಕ್ಕರೆ ಬಳಸದೆ ನಾವು ಮಾಡ್ತಾ ಇರೋದ್ರಿಂದ ಇದರಲ್ಲಿ ವಿಟಮಿನ್ಸ್ ಮತ್ತು ಪ್ರೋಟೀನ್ಸ್ಗಳು ಜಾಸ್ತಿ ಇರುತ್ತೆ ಮತ್ತು ಮಕ್ಕಳ ಬೆಳವಣಿಗೆಗೆ ಮೂಳೆಗಳಿಗೆ ಬಲ ಕೊಡುತ್ತೆ. ಇದರಲ್ಲಿ ಬಾದಾಮಿ, ಪಿಸ್ತಾ, ಗೋಡಂಬಿ ಎಲ್ಲ ಇರೋದ್ರಿಂದ ಮೆದುಳಿನ ಚುರುಕುತನವನ್ನು ಹೆಚ್ಚಿಸುತ್ತದೆ ಮತ್ತು ಒಳ್ಳೆ ಫ್ಯಾಟ್ ಕೊಟ್ಟು ನಮ್ಮ ಹೃದಯವನ್ನು ಆರೋಗ್ಯವಾಗಿ ಇಡುತ್ತೆ. ಪ್ರತಿದಿನ ಇದನ್ನು ಒಂದು ತಿಂದರೆ ಸಾಕು, ದಿನವಿಡೀ ಆಕ್ಟಿವ್ ಆಗಿ ಇರ್ಬೋದು. ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಡ್ರೈ ಫ್ರೂಟ್ ಸ್ಲೈಸ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ, ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ. ಡ್ರೈ ಫ್ರೂಟ್ಸ್ನ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 50 ಗ್ರಾಮ್ ಅಷ್ಟು ಪಿಸ್ತಾ, 100 ಗ್ರಾಮ್ ಅಷ್ಟು ವಾಲ್ನಟ್, 100 ಗ್ರಾಮ್ ಅಷ್ಟು ಗೋಡಂಬಿ, 100 ಗ್ರಾಮ್ ಅಷ್ಟು ಬಾದಾಮಿ. ಮತ್ತು ನಾನಿಲ್ಲಿ 50 ಗ್ರಾಮ್ ಪಂಪ್ಕಿನ್ ಸೀಡ್ಸು, 50 ಗ್ರಾಮ್ ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ. ಕೆಂಪು ದ್ರಾಕ್ಷಿ 100 ಗ್ರಾಮು, ಕಪ್ಪು ದ್ರಾಕ್ಷಿ 100 ಗ್ರಾಮು, ಅಂಜೂರ 100 ಗ್ರಾಮು ಮತ್ತು ಖರ್ಜೂರನ ನಾನು ಬೀಜ ತೆಗೆದು 500 ಗ್ರಾಮ್ಸ್ ತೊಗೊಂಡಿದ್ದೀನಿ. ನಾನು ಇಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಅದನ್ನು ಒಲೆ ಮೇಲೆ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಕರಗಿ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದ ಎಲ್ಲ ಡ್ರೈ ಫ್ರೂಟ್ಸ್ನು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನು ವಾಲ್ನಟ್ಟು, ಪಿಸ್ತಾ, ಬಾದಾಮಿ, ಗೋಡಂಬಿ ಜೊತೆಗೆ ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೊಬೇಕು. ನಾನು ಈ ರೆಸಿಪಿಗೆ ಯಾವುದೇ ಥರದ ಶುಗರು ಅಥವಾ ನೀರು ಏನೂ ಬಳಸ್ತಿಲ್ಲ. ನೀವು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬಾದಾಮಿ, ವಾಲ್ನಟ್ ಮತ್ತು ಗೋಡಂಬಿ ಇರೋದ್ರಿಂದ ನಮಗೆ ಒಳ್ಳೆ ಕೊಬ್ಬಿನಾಂಶ ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಸಿಗುತ್ತೆ. ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ನಮ್ಮ ಹಾರ್ಟ್ ಹೆಲ್ತ್ನ ಚೆನ್ನಾಗಿಡುತ್ತೆ. ಇದರಿಂದ ನಮಗೆ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು ಮತ್ತು ವಿಟಮಿನ್ಸು ಎಲ್ಲ ಸಿಗುತ್ತೆ. ವಾಲ್ನಟ್ ಇರೋದ್ರಿಂದ ನಮಗೆ ಬ್ರೈನ್ಗೆ ತುಂಬ ಒಳ್ಳೆಯದು. ಅದನ್ನು ಬ್ರೈನ್ ಫುಡ್ ಅಂತಲೂ ಕರೀತಾರೆ. ನಿಮಗೇನಾದರೂ ಪ್ರೋಟೀನ್ಸ್ ಬಾರ್ ತಿನ್ನಬೇಕು ಅಂದಾಗೆಲ್ಲ ನೀವು ಆಚೆ ತೊಗೊಳ್ಳೋ ಬದಲು ಈ ಥರ ಮನೆಯಲ್ಲೇ ಪ್ರೋಟೀನ್ ಬಾರ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಫ್ರೈ ಆಗಿದೆಯಾ ಇಲ್ವಾ ಅಂತ ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಅಂದರೆ, ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದ ಜೊತೆ ಫ್ರೈ ಆಗಿ ಒಂದು ಡ್ರೈ ಫ್ರೂಟ್ಸ್ದು ಅರೋಮಾ ಬರ್ತಾ ಇದೆ ಮತ್ತು ಸೌಂಡು ಕೇಳಿಸ್ತಿದೆ ನಿಮಗೆ, ಪಂಪ್ಕಿನ್ ಸೀಡ್ಸ್ದು ಚಟ್ಪಟ ಅಂತ. ಮತ್ತು ಇದು ಬ್ರೌನ್ ಕಲರ್ ಆಗಿನೂ ಟರ್ನ್ ಔಟ್ ಆಗಿದೆ. ಸೊ ಇವಾಗ ನಾವು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಖರ್ಜೂರ ತೊಗೊಂಡಿದ್ವಲ್ಲ, ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಸ್ಲೈಸ್ನ ಮಾಡೋಕ್ಕೆ ಇದೇ ಮೇಯ್ನ್ ಇಂಗ್ರೀಡಿಯೆಂಟು, ಎಲ್ಲ ಐಟಮ್ಸು ಬೈಂಡ್ ಆಗೋದಕ್ಕೋಸ್ಕರ. ಸೊ ಇದನ್ನು ನೀವು ಚೆನ್ನಾಗಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇವಾಗ ನಾನು ಮತ್ತೆ ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಈ ತುಪ್ಪ ಬಿಸಿಯಾಗಿ ಕರಗಿದ ಮೇಲೆ ಇದಕ್ಕೆ ನಾನು ಆವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಅಂಜೀರು, ಕಪ್ಪು ದ್ರಾಕ್ಷಿ
ಕೆಂಪು ದ್ರಾಕ್ಷಿನ ಹಾಕೋತಾ ಇದ್ದೀನಿ. ಸೊ ಇವಾಗ ತುಪ್ಪ ಬಿಸಿ ಬಂದಿದೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ ಫ್ರೈ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗೋದು ತುಂಬ ಈಸಿ. ಅದು ಸ್ವಲ್ಪ ಗುಂಡುಕಾಗುತ್ತೆ, ಸೊ ನಮಗೆ ಗೊತ್ತಾಗ್ಬಿಡುತ್ತೆ. ಖರ್ಜೂರ, ಅಂಜೂರ ಮತ್ತು ಒಣದ್ರಾಕ್ಷಿಯಲ್ಲಿ ಇನ್ಬಿಲ್ಟ್ ಸಕ್ಕರೆ ಇರುತ್ತೆ ಅದ್ರ ಒಳಗಡೆನೆ. ಸೊ ನಮ್ಮ ದೇಹಕ್ಕೆ ನಮಗೆ ಯಾವಾಗಾದರೂ ಶಕ್ತಿಹೀನ ಅನಿಸಿದಾಗ ಇದನ್ನು ತಿಂದರೆ ತುಂಬಾ ನಮಗೆ ಸ್ಟ್ರೆಂತ್ ಬರೋ ಥರ ಅನಿಸುತ್ತೆ. ಮತ್ತು ಕೆಲವೊಬ್ರಿಗೆ ಕಬ್ಬಿನಾಂಶ ತುಂಬ ಕಡಿಮೆ ಇರುತ್ತೆ ರಕ್ತದಲ್ಲಿ, ಹಿಮೋಗ್ಲೋಬಿನ್ನು ಅವೆಲ್ಲ ಹೆಚ್ಚಿಸೋಕ್ಕೋಸ್ಕರ ನಾವು ಈ ಡ್ರೈ ಫ್ರೂಟ್ಸ್ನ ತಿನ್ನಬೇಕು. ಸೊ ನೋಡಿ, ಇಲ್ಲಿ ಒಂದೊಂದು ದ್ರಾಕ್ಷಿ ಉಬ್ಬುತ್ತಾ ಇದೆ. ಇದು ಹಾಫ್ ಫ್ರೈ ಆಗಿದ ತಕ್ಷಣ ಆಗಲೇ ಖರ್ಜೂರನ ಜಾರ್ನಲ್ಲಿ ಪೇಸ್ಟ್ ಮಾಡೋಕ್ಕೆ ಎತ್ಕೊಂಡು ಹೋಗಿದ್ದೆ ಅಲ್ವಾ. ಸೊ ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಅದನ್ನು ಈ ಮಿಕ್ಸ್ಚರ್ಗೆ ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಗೆ ಯಾವಾಗಾದರೂ ಸುಸ್ತು ಅನ್ನಿಸ್ದಾಗ ಇಂಥದ್ದೊಂದು ಐಟಮ್ನ ತಿಂದರೆ ನಿಮಗೆ ಇನ್ಸ್ಟೆಂಟಾಗಿ ಎನರ್ಜಿ ಕೊಡುತ್ತೆ. ಜಿಮ್ಮಿಗೆ ಹೋಗೋರು, ಮತ್ತು ಪ್ರೋಟೀನ್ ಬೇಕು, ವಿಟಮಿನ್ಸ್ ಬೇಕು ಅನ್ನೋರು, ಮತ್ತು ಮಕ್ಕಳಿಗೆ ಎಲ್ಲನೂ ಇದನ್ನು ಪ್ರೋಟೀನ್ ಬಾರ್ ಥರ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ನೋಡಿ, ಇದು ಪೇಸ್ಟ್ ಥರ ಮಿಕ್ಸ್ ಆಗ್ತಾಯಿದೆ. ಇದು ಸ್ವಲ್ಪ ಹಾರ್ಡಾಗಿರುತ್ತೆ ನೀವು ತಿರುಗಿಸ್ಬೇಕಾದ್ರೆ, ಯಾಕಂದರೆ ನಾವು ನೀರು, ಎಣ್ಣೆ ಅದರ ಏನೂ ಹಾಕ್ಕೊಂಡಿಲ್ಲ, ಬರೀ ಪೇಸ್ಟ್ ಏನೋ ನಾವು ಡೇಟ್ಸ್ದು ಪೇಸ್ಟ್ ಮಾಡ್ಕೊಂಡ್ವಿ, ಅದು ಮತ್ತು ತುಪ್ಪ ಅಷ್ಟೇ. ಅಂಜೂರ ಮತ್ತು ಖರ್ಜೂರದಲ್ಲಿ ನಾರಿನಂಶ ಇರುತ್ತೆ, ಅದರಿಂದ ಡೈಜೆಷನ್ಗೂ ಒಳ್ಳೆಯದು ಮತ್ತು ನಮ್ಮ ಹೊಟ್ಟೆನೂ ಚೆನ್ನಾಗಿರುತ್ತೆ. ಈ ಎಲ್ಲ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ನಮಗೆ ವಿಟಮಿನ್ ಇ, ವಿಟಮಿನ್ ಬಿ ಎಲ್ಲನೂ ಸಿಗುತ್ತೆ. ಅದರಿಂದ ನಮ್ಮ ಸ್ಕಿನ್ನು, ಹೇರು ಎಲ್ಲನೂ ಚೆನ್ನಾಗಿರುತ್ತೆ. ಮತ್ತು ಸ್ಕಿನ್ನಲ್ಲಿ ಒಂದು ಗ್ಲೋ ಥರ ಬರುತ್ತೆ, ಕೂದಲು ಕೂಡ ಉದುರೋದು ಕಡಿಮೆ ಆಗುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಈ ಡಿಶ್ಗೆ ಯಾವುದೇ ಥರದ ಶುಗರ್ ಆಗಲಿ ಅಥವಾ ಬೆಲ್ಲ ಆಗಲಿ ಹಾಕೋಬೇಡಿ, ನ್ಯಾಚುರಲ್ ಸ್ವೀಟೇ ಸರಿ ಹೋಗುತ್ತೆ. ಮತ್ತು ನೀವು ಇದಕ್ಕೆ ನೀರು ಹಾಕದೇ ಇರೋದ್ರಿಂದ ಎಷ್ಟು ದಿನ ಬೇಕಾದರೂ ನೀವು ಇದನ್ನು ಇಟ್ಕೊಂಡು ತಿನ್ಬೋದು. ಸೊ ನೋಡಿ, ಇವಾಗ ಇದು ಕಲರು ಬ್ರೌನ್ ಆಗಿದೆ ಮತ್ತು ಅಂಜೀರು, ಖರ್ಜೂರ ಎಲ್ಲನೂ ಬ್ಲೆಂಡ್ ಆಗಿ ಒಂದು ಪೇಸ್ಟ್ ಥರ ಆಗಿದೆ. ನಾವು ಇವಾಗ ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಎಲ್ಲ ಡ್ರೈ ಫ್ರೂಟ್ಸ್ನು ಇವಾಗ ಹಾಕೊಳ್ಳೋಣ. ಸೊ ನೋಡಿ, ನಿಮ್ಗೇನಾದರೂ ಇದು ತುಂಬ ಗಟ್ಟಿ ಅನಿಸಿದ್ರೆ ಒಂದೆರಡು ಸೌಟ್ ಇಟ್ಕೊಂಡು ಈ ಥರ ತಿರುಗಿಸ್ಕೊಳ್ಳಿ. ಇವಾಗ ಇದು ಒಂದಕ್ಕೊಂದು ಬೈಂಡಾಗಿ ರೆಡಿಯಾಗಿದೆ. ಸೊ ಇವಾಗ ನಾನು ಒಂದು ತಟ್ಟೆಗೆ ತುಪ್ಪ ಹಚ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಏನೇ ನಾವು ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾನು ಅದಕ್ಕೆ ಸೊ ನೋಡಿ, ಇದು ಫುಲ್ಲು ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಅದನ್ನು ನಾವು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ತುಂಬ ಸುಡ್ತಾ ಇರುತ್ತೆ, ಒಂದು ಸ್ವಲ್ಪ ಆರದ ಮೇಲೆ ಮಾಡ್ಕೋಬೋದು,
ಆದರೆ ಆ ಸ್ಟಿಕ್ಕಿನೆಸ್ ಹೊಟ್ಟೋಗ್ಬಿಡುತ್ತೆ ನೀವು ಅದನ್ನು ವೆಯ್ಟ್ ಮಾಡಿದ್ರೆ. ಇವಾಗಲೇ ಅದನ್ನು ಉಂಡೆ ಥರ ಮಾಡ್ಕೊಂಡು ನೋಡಿ. ಇವಾಗ ನಾನು ಇಷ್ಟನ್ನು ಲಾಡು ಮಾಡ್ಕೊಳ್ಳೋಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇಷ್ಟನ್ನು ಡ್ರೈ ಫ್ರೂಟ್ ಸ್ಲೈಸ್ ಮಾಡೋಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಬಿಸಿಯಾಗಿದ್ದಾಗಲೇ ನೀವು ಮಾಡ್ಕೋಬೇಕು, ಇಲ್ಲಾಂದರೆ ಅದು ಆಮೇಲೆ ಅಂಟಲ್ಲ. ನಿಮ್ಗೆ ಯಾವ ಗಾತ್ರದಲ್ಲಿ ಬೇಕು ಆ ಗಾತ್ರದಲ್ಲಿ ನೀವು ಲಾಡನ್ನು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಯಿತು ಲಾಡು. ಈ ಒಂದು ಲಾಡು ತಿಂದರೆ ನಿಮಗೆ ಎಷ್ಟು ಎನರ್ಜಿ ಕೊಡುತ್ತೆ ಗೊತ್ತಾ? ಸಿಕ್ಕಾಪಟ್ಟೆ ಟೇಸ್ಟಿ ಅನಿಸುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ನು ನೀವು ಒಂದೇ ಲಾಡುವಲ್ಲಿ ತಿಂತಾ ಇರೋದಕ್ಕೆ ನಿಮಗೆ ಒಂಥರ ಮಲ್ಟಿ ಟೇಸ್ಟ್ ಕೊಡುತ್ತೆ. ನಾವು ಉತ್ತರ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕದ ಕಡೆ ಎಲ್ಲ ಈ ಕರ್ದಂಟು ಅಂತ ಮಾಡ್ತಾರೆ. ಅದು ಕೂಡ ಸೇಮ್ ಇದೇ ಥರನೇ, ಬಟ್ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಸಕ್ಕರೆ ಎಲ್ಲ ಹಾಕೋತಾರೆ. ಸೊ ನೋಡಿ, ನಾನು ಅರ್ಧನ ಉಂಡೆ ಮಾಡಿಟ್ಕೊಂಡೆ ಡ್ರೈ ಫ್ರೂಟ್ಸ್ ಲಾಡು ಥರ. ಇನ್ನು ಅರ್ಧನ ಈ ಥರ ಸಿಲಿಂಡ್ರಿಕಲ್ ಶೇಪಲ್ಲಿ ನಾನು ಇಟ್ಕೊಂಡಿದ್ದೀನಿ ಸ್ಲೈಸ್ ಮಾಡೋದಕ್ಕೆ. ಇದಕ್ಕೆ ನಾನೀಗ ಏಲಕ್ಕಿ ಪುಡಿನ ಸುಮ್ಮನೆ ಮೇಲ್ಗಡೆ ಉದುರಿಸ್ಕೊತಾ ಇದ್ದೀನಿ. ಇದು ಒಳ್ಳೆ ಸ್ಮೆಲ್ ಕೊಡುತ್ತೆ ಮತ್ತು ಡೈಜೆಸ್ಟು ಆಗುತ್ತೆ ಚೆನ್ನಾಗಿ. ಸೊ ಇವಾಗ ಏಲಕ್ಕಿ ಪುಡಿ ಹಾಕ್ಕೊಂಡೆ ನಾನು ಎಲ್ಲದಕ್ಕೂ. ಸೊ ನಾನು ಒಂದು ತಟ್ಟೆನ ತಗೊಂಡು ಇವಾಗ ರೋಲ್ಗೆ ಮಾತ್ರ ಗಸಗಸೆನ ಹಾಕೋತಾ ಇದ್ದೀನಿ. ಗಸಗಸೆನ ಒಂದು ತುಪ್ಪ ಹಾಕಿರೋ ತಟ್ಟೆಗೆ ಹಾಕ್ಕೊಂಡು ಒಂದೆರಡು ಸರಿ ಈ ಥರ ರೋಲ್ ಮಾಡ್ಕೊಳ್ಳಿ. ಸೊ ನೋಡಿ, ಇಲ್ಲಿ ನಾನು ಒಂದು ಅಲ್ಯೂಮಿನಿಯಂ ಫಾಯಿಲ್ನ ತೊಗೊಂಡು ನಾನು ಏನು ರೋಲ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ರೋಲ್ ಮಾಡ್ಕೊತಾ ಇದ್ದೀನಿ ಫ್ರೀಝರಲ್ಲಿ ಇಡೋಕ್ಕೆ. ಫ್ರೀಝರಲ್ಲಿ ಇಟ್ಟರೆ ನಮಗೆ ಮಾಯ್ಸ್ಟ್ ಬಂದ್ಬಿಡುತ್ತೆ, ಅದಕ್ಕೆ ನಾನು ಅಲ್ಯೂಮಿನಿಯಂ ಫಾಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಕವರ್ ಮಾಡೋದಕ್ಕೋಸ್ಕರ. ಲಾಡುನ ನೀವು ಹಂಗೆ ತಿನ್ಬೋದು, ಸ್ಲೈಸ್ ಮಾಡೋದಕ್ಕೆ ಅದು ಸ್ವಲ್ಪ ಹಾರ್ಡಾಗಿರ್ಬೇಕಲ್ವ, ಅದಕ್ಕೆ ನಾನು ಈ ಥರ ಅಲ್ಯೂಮಿನಿಯಂ ಫಾಯಿಲಲ್ಲಿ ಸುತ್ತಿಟ್ಕೊತಾ ಇದ್ದೀನಿ. ಇನ್ನೊಂದನ್ನು ನಾನು ಇದೇ ಥರ ಅಲ್ಯೂಮಿನಿಯಂ ಫಾಯಿಲಲ್ಲಿ ಸುತ್ತಿಟ್ಕೊತೀನಿ. ನೀವು ಸ್ಲೈಸ್ ಮಾಡೋದಕ್ಕೋಸ್ಕರ ಓವರ್ನೈಟ್ ಆದರೂ ಇಟ್ಕೋಬೋದು, ಇಲ್ಲ 2 ಅವರ್ಸ್ ಆದರೂ ಇಟ್ಕೋಬೇಕು ರೆಫ್ರಿಜರೇಟರಲ್ಲಿ. ಫ್ರೀಝರಲ್ಲಿ ಇಟ್ಟರೆ ಬೇಗನೆ ನಿಮಗೆ ಅದು ಬೈಂಡ್ ಆಗುತ್ತೆ. ಸೊ ನೋಡಿ, ನಾನು ಈ ಥರ ಅಲ್ಯೂಮಿನಿಯಂ ಫಾಯಿಲಲ್ಲಿ ನಾನು ಮಾಡ್ಕೊಂಡಿದ್ದು ಎರಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಫ್ರೀಝರಲ್ಲಿ ಒಂದು 2 ಅವರ್ಸ್ ಇಟ್ಕೊಳ್ಳೋಣ. ಸೊ ನಾನಿವಾಗ 2 ಅವರ್ಸು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫ್ರೀಝರಲ್ಲಿ ತೊಗೊಂಬಂದಿದ್ದೀನಿ. ಇವಾಗ ಇದನ್ನು ಓಪನ್ ಮಾಡೋಣ. ಸೊ ನೋಡಿ, ಎಲ್ಲ ಬೈಂಡಾಗಿ ಒಂದು ರೋಲ್ ಥರ ಆಗಿದೆ. ನೋಡಿದ್ರ ಎಲ್ಲನೂ ಎಷ್ಟು ಚೆನ್ನಾಗಿ ಒಂದು ರೋಲ್ ಥರ ಆಗಿದೆ. ಇವಾಗ ನಾವು ಇದನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ನೀವು ಒಂದು ಶಾರ್ಪಾಗಿರೋ ನೈಫ್ ತೊಗೊಂಡು ನೀಟಾಗಿ ಈ ಥರ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ. ನೋಡಿ, ಡ್ರೈ ಫ್ರೂಟ್ ಸ್ಲೈಸ್ ರೆಡಿಯಾಗಿದೆ, ಡ್ರೈ ಫ್ರೂಟ್ ಲಾಡನ್ನು ರೆಡಿಯಾಗಿದೆ. ನೀವು ಇದೇ ಥರ ಮನೆಯವ್ರಿಗೆ ಡೆಕೋರೇಟ್ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ.